ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ ವಚನ 13ರಿಂದ 15ರಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಸಹೋದರರೇ, ನೀವು ಸ್ವತಂತ್ರವಾಗಿರಬೇಕೆಂದು ದೇವರು ನಿಮ್ಮನ್ನ ಕರೆದನು. ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನ ಶರೀರಾಧೀನ ಸ್ವಭಾವಕ್ಕೆ ಆಸ್ಪದವಾಗಿ ಬಳಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಿರಿ. ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಬೇಕು ಎಂಬ ಒಂದೇ ಮಾತಿನಲ್ಲಿ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ. ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವುದಾದರೆ ಒಬ್ಬರಿಂದೊಬ್ಬರು ನಾಶವಾದೀರಿ, ನೋಡಿಕೊಳ್ಳಿರಿ. ದೇವರಿಗೆ ಮಹಿಮೆ ಉಂಟಾಗಲಿ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ಏನು ನೋಡ್ತಾ ಇದ್ದೇವೆ ಅಂತ ನೋಡುವಾಗ, ಓದಿರತಕ್ಕಂಥ ಮೊದಲನೇ ಭಾಗದಲ್ಲಿ ಸಹೋದರರೇ ಹಾಗೂ ಸಹೋದರಿಯರೇ, ನೀವು ಸ್ವಾತಂತ್ರ್ಯವಾಗಿರಬೇಕೆಂದು ನಿಮ್ಮನ್ನ ದೇವರು ಕರೆದಿದ್ದಾನೆ ಎಂಬುದರ ಕುರಿತಾಗಿಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ನನ್ನನ್ನ ನಿಮ್ಮೆಲ್ಲರನ್ನ ಈ ಕಾರ್ಯಕ್ರಮ ನೋಡುವಂತ ಪ್ರತಿಯೊಬ್ಬರನ್ನ ದೇವರು ಕರೆದಿರ್ತಕ್ಕಂಥದ್ದು, ದೇವರು ನಿಮ್ಮನ್ನ ಆದುಕೊಂಡಿರ್ತಕ್ಕಂಥದ್ದು, ದೇವರು ನಿಮ್ಮನ್ನ ಈ ಲೋಕದಿಂದ ಪ್ರತ್ಯೇಕಿಸಿರ್ತಕ್ಕಂಥದ್ದು ಯಾವುದಕ್ಕಾಗಿ ಎಂಬ ನೋಡುವಾಗ, ನೀವು ಸ್ವತಂತ್ರವಾಗಿರ್ಬೇಕೆಂಬುದಾಗಿ. ಯಾವುದರಿಂದ ಸ್ವತಂತ್ರ? ಸೈತಾನನ ಬಂಧನದಿಂದ ನೀವು ಬಿಡಿಸಲ್ಪಟ್ಟವರಾಗಿ ಸ್ವತಂತ್ರವಾಗಿರಬೇಕೆಂದು ನಿಮ್ಮನ್ನ ಕರೆದಿದ್ದಾನೆ. ಯೇಸು ಕ್ರಿಸ್ತನು ನಿಮಗೋಸ್ಕರ ಪ್ರಾಣ ಕೊಟ್ಟಿರ್ತಕ್ಕಂಥದ್ದು, ನಿಮ್ಮನ್ನ ಪ್ರೀತಿಸಿ ನಿಮಗಾಗಿ ಜಜ್ಜಲ್ಪಟ್ಟಿರ್ತಕ್ಕಂಥದ್ದು, ತನ್ನ ಪವಿತ್ರ ರಕ್ತವನ್ನು ಸುರಿಸಿರ್ತಕ್ಕಂಥದ್ದು ಯಾವುದಕ್ಕಾಗಿ? ನೀವು ಸ್ವತಂತ್ರವಾಗಿರಬೇಕೆಂಬುದಾಗಿ. ನೀವು ಸೈತಾನನ ದಾಸತ್ವದಲ್ಲಿ ಇರಬಾರದು, ಅಲ್ಲಿಂದ ಬಿಡುಗಡೆಯಾಗಿ ನೀವು ಸ್ವತಂತ್ರವಾಗಿರಬೇಕೆಂಬುದಾಗಿ ದೇವರು ನಿಮ್ಮನ್ನ ಕರೆದಿದ್ದಾನೆ. ಆದರೆ ಇವತ್ತು ಆತನಲ್ಲಿ ಬಂದಿರುವಂತ ನೀವು, ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥ ನೀವು, ನಿಮ್ಮ ಸ್ವಾತಂತ್ರ್ಯವನ್ನ ಈಗ ಹೇಗೆ ಉಪಯೋಗಿಸ್ಕೊಳ್ಬೇಕೆಂಬುದಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ನಮ್ಮ ಸ್ವಾತಂತ್ರ್ಯವನ್ನ ಯಾವುದಕ್ಕಾಗಿ ನಾವು ಉಪಯೋಗಿಸಬಾರ್ದು ಎಂಬುದಾಗಿ ಈ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ದೇವರು ಕೊಟ್ಟಿರ್ತಕ್ಕಂಥ ಈ ಒಂದು ಸ್ವತಂತ್ರದಲ್ಲಿ ನಾವು ಏನ್ ಮಾಡಬಾರ್ದಂತಂದ್ರೆ, ಶರೀರಾಧೀನ ಸ್ವಭಾವಕ್ಕನುಗುಣವಾಗಿ ಆ ಸ್ವಾತಂತ್ರ್ಯವನ್ನ ಉಪಯೋಗಿಸಬಾರ್ದು. ಶರೀರಾಧೀನ ಸ್ವಭಾವಕ್ಕೆ ಅಂದ್ರೆ ಶರೀರ ಇಚ್ಛಿಸ್ತಕ್ಕಂಥ ಸಂಗತಿಗಳಿಗೋಸ್ಕರ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ನಾವು ಉಪಯೋಗಿಸ್ಕೋಬಾರ್ದು. ಅಂದ್ರೆ ನಾವು ಸ್ವೇಚ್ಛಾಚಾರಿಗಳಾಗಬಾರ್ದು. ಅಂದ್ರೆ ನಾವು ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ಳಲಿಕ್ಕೆ ನಮಗೆ ಸ್ವಾತಂತ್ರ್ಯ ಕೊಡಲ್ಪಡ್ಲಿಲ್ಲ. ನಾವು ಸ್ವೇಚ್ಛಾಚಾರಿ ಆಗಿರ್ಲಿಕ್ಕೆ ಸ್ವಾತಂತ್ರ್ಯ ದೇವರು ನಮಗೆ ಕೊಟ್ಟಿಲ್ಲ. ನಾವು ಯಾರಿಗೂ ಒಳಗಾಗದೆ, ಯಾರಿಗೂ ಕೇರ್ ಮಾಡದೆ ಇರ್ಲಿಕ್ಕಾಗಿ ನಮಗೆ ಸ್ವಾತಂತ್ರ್ಯ ಇಲ್ಲ. ನಮ್ಮ ಸ್ವಾತಂತ್ರ್ಯ ಇತರರಿಗೆ ವಿಧೇಯರಾಗಲಿಕ್ಕೆ ಇದೆ ಹೊರತು ನಾವು ಎಲ್ಲರನ್ನ ಎದುರಿಸ್ಲಿಕ್ಕೆ ನಮಗೆ ಸ್ವಾತಂತ್ರ್ಯ ಕೊಡಲ್ಪಟ್ಟಿಲ್ಲ. ಇಂದು ಅನೇಕ ಗಂಡಂದಿರು, ಹೆಂಡತಿಯರು, ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಯಾರಿಗೂ ವಿಧೇಯರಾಗ್ತಕ್ಕಂಥ ಮನಸ್ಸಿಲ್ಲ, ಯಾರ ಮಾತನ್ನು ಕೇಳುವಂತ ಮನಸ್ಸಿಲ್ಲ. ಕಾರಣ, ಅವರು ಯಾರಿಗೂ ಒಳಗಾಗ್ಲಿಕ್ಕೆ ಬಯಸ್ತಾ ಇಲ್ಲ. ನನಗೆ ಸ್ವಾತಂತ್ರ್ಯ ಇದೆ, ಸ್ವಾತಂತ್ರ್ಯ ಇದೆ. ಹೌದು, ನಿನಗೆ ಸ್ವಾತಂತ್ರ್ಯ ಇದೆ. ಯಾವುದಕ್ಕಾಗಿ? ಶರೀರಾಧೀನ ಸ್ವಭಾವಗಳನ್ನ ಅನುಸಾರವಾಗಿ ನಡೆಯೋದಕ್ಕಲ್ಲ, ದೇವರ ಮಹಿಮೆಗಾಗಿದೆ. ತಂದೆ ತಾಯಿ ಮಾತನ್ನು ಕೇಳಬೇಕೆಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ನಿನಗೆ ಸ್ವಾತಂತ್ರ್ಯ ಇದೆ ಎಂಬುದಾಗಿ ನೀ ತಂದೆ ತಾಯಿ ಮಾತನ್ನು ಕೇಳದೇ ಇದ್ರೆ ಹೇಗೆ? ಗಂಡನಿಗೆ ಅಧೀನ ಆಗ್ಬೇಕೆಂಬುದಾಗಿ ಹೆಂಡತಿರಿಗೆ ಹೇಳ್ತಾ ಇದೆ. ನಿನಗೆ ಸ್ವಾತಂತ್ರ್ಯ ಇದೆ ಅಂತ ಹೇಳಿ ನಿನ್ನ ಗಂಡನಿಗೆ ನೀನು ಅಧೀನ ಆಗಿಲ್ಲ ಅಂದ್ರೆ ಹೇಗೆ ದೇವರು ನಾಮ ಮಹಿಮೆ ಆಗ್ತದೆ? ನಿಮ್ಮ ಅತ್ತೆ ಮಾವಂದ್ರನ್ನು ಪ್ರೀತಿಸ್ಬೇಕೆಂಬುದಾಗಿ ವಚನ ಹೇಳ್ತಾ ಇದೆ, ನಿಮ್ಮ ಸೊಸೆಯಂದ್ರನ್ನು ಪ್ರೀತಿಸ್ಬೇಕೆಂಬುದಾಗಿ ವಚನ ಹೇಳ್ತಾ ಇದೆ. ಆದರೆ ನೀವು ಅವುಗಳಿಗೆ ಒಳಗಾಗಿಲ್ಲ ಅನ್ನೋದಾದ್ರೆ ನಿಮ್ಮ ಸ್ವಾತಂತ್ರ್ಯವನ್ನು ನೀವು ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೊಳ್ತಾ ಇದ್ದೀರಿ. ಶರೀರಾಧೀನ ಸ್ವಭಾವಕ್ಕಾಗಿ ಆ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಂಡು ನೀವು ಕರ್ತನು ಕೊಟ್ಟಿರುವಂತ ಸ್ವಾತಂತ್ರ್ಯವನ್ನ ದುರುಪಯೋಗ ಪಡಿಸ್ಕೊಳ್ಳೋದ್ರ ಮೂಲಕವಾಗಿ ತಿರುಗಿ ನೀವು ಬಂಧನಕ್ಕೆ ಬೀಳುವಂತ ಹಂತದಲ್ಲಿದ್ದೀರಿ. ಆದ್ದರಿಂದ ಇವತ್ತು ಸಂದೇಶ ಆಲಿಸತಕ್ಕಂಥ ಸಹೋದರ ಸಹೋದರಿ, ದೇವರು ನಿನಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಅದನ್ನ ನೀನು ತಪ್ಪಾಗಿ ಉಪಯೋಗಿಸೋದಾದ್ರೆ ತಿರುಗಿ ನೀನೇನಾಗ್ತೀಯ ಅಂತಂದ್ರೆ ಸೈತಾನ್ನ ಬಂಧನಕ್ಕೆ ಒಳಗಾಗ್ತೀಯ.
ನಿನಗಿದ್ದಂಥ ಈ ಒಂದು ಸ್ವಾತಂತ್ರ್ಯವನ್ನು ಕಳೆದುಕೊಂಡು ನೀನು ತಿರುಗ ಬಂಧನಕ್ಕೊಳಗಾಗ್ತಿ. ಅದರಿಂದ ಈ ಸ್ವಾತಂತ್ರ್ಯವನ್ನ ಕರ್ತನು ನೀಡಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಏನ್ ಮಾಡಬೇಕಾಗಿದೆ ಅಂತಂದ್ರೆ ಅದನ್ನ ದೇವರಿಗೆ ಮಹಿಮೆ ತರ ರೀತಿಯಲ್ಲಿ ಉಪಯೋಗಿಸ್ಕೋಬೇಕಾಗಿದೆ. ಹಾಗಾದ್ರೆ ಸ್ವಾತಂತ್ರ್ಯವನ್ನು ಹೇಗೆ ಉಪಯೋಗಿಸಬಾರ್ದು ಎಂಬುದಾಗಿ ಮೊದಲನೇ ವಚನದಲ್ಲಿ ನೋಡಿದ್ದೇವೆ. ಮುಂದಿನ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ ಹೇಗೆ ನಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸ್ಕೋಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ವಚನ 14ರಲ್ಲಿ ಈ ರೀತಿ ನೋಡ್ತಾ ಇದ್ದೇವೆ, ನಿನ್ನ ನೆರೆಯವನ ನಿನ್ನಂತೆಯೇ ಪ್ರೀತಿಸು ಎಂಬ ಒಂದೇ ಮಾತಿನ ಧರ್ಮಶಾಸ್ತ್ರವೆಲ್ಲ ಅಡಕವಾಗಿದೆ ಎಂಬುದಾಗಿ ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅಂದ್ರೆ ನನಗೆ ದೇವ್ರು ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಯಾವುದಕ್ಕಾಗಿ? ಇತರರನ್ನ ಪ್ರೀತಿ ಮಾಡಲಿಕ್ಕೆ, ಒಬ್ಬರನ್ನೊಬ್ರು ಪ್ರೀತಿ ಮಾಡಲಿಕ್ಕೆ ದೇವ್ರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಯಾವ ಪ್ರೀತಿಯನ್ನು ಮಾಡಲಿಕ್ಕೆ? ಕಾಮದ ಪ್ರೀತಿಯನ್ನಲ್ಲ, ದೈವಿಕವಾದ ಪ್ರೀತಿಯಿಂದ ಒಬ್ಬರನ್ನೊಬ್ರು ಪ್ರೀತಿಸೋದಕ್ಕೋಸ್ಕರವಾಗಿ ನಮಗೆ ಸ್ವಾತಂತ್ರ್ಯ ಕೊಡಲ್ಪಟ್ಟಿದೆ ವಿನಃ ಶರೀರಾಧೀನ ಸ್ವಭಾವಕ್ಕೆ ಸಂಬಂಧಪಟ್ಟಂತ ಅಭಿಲಾಷೆಗಳನ್ನ ಪೂರೈಸುವುದಕ್ಕಾಗಿ ಅಲ್ಲ, ಆ ರೀತಿಯಾಗಿ ಪ್ರೀತಿಸುವುದಕ್ಕಾಗಿ ಅಲ್ಲ. ದೈವಿಕ ಪ್ರೀತಿಯಿಂದ ನಾವು ಒಬ್ರನ್ನೊಬ್ರು ಪ್ರೀತಿಸೋದಕ್ಕೋಸ್ಕರವಾಗಿ ಏನಾಗಿದೆ ಅಂದ್ರೆ ಸ್ವಾತಂತ್ರ್ಯ ಕೊಡಲ್ಪಟ್ಟಿದೆ ಪ್ರಿಯರೇ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಈ ಕೊಟ್ಟಂತ ಸ್ವಾತಂತ್ರ್ಯನ ಇತರರನ್ನ ಪ್ರೀತಿ ಮಾಡೋದಕ್ಕಾಗಿ ಉಪಯೋಗಿಸ್ಕೋಬೇಕಾಗಿದೆ. ಮಾತ್ರವಲ್ಲ, ಇತರರ ಸೇವೆಯನ್ನು ಮಾಡೋದಕ್ಕಾಗಿ ನಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸ್ಕೋಬೇಕಾಗಿದೆ. ಮುಂದಿನ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ಒಬ್ರನ್ನೊಬ್ರು ಸೇವೆ ಮಾಡಬೇಕು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಸ್ವಾತಂತ್ರ್ಯ ನಾವು ಶರೀರಾಧೀನ ಸ್ವಭಾವಕ್ಕೆ ಅನುಗುಣವಾಗಿ ಉಪಯೋಗಿಸ್ಕೊಳ್ಳದೆ ಅದನ್ನ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ನಾವು ಇತರನ ಸೇವೆಯನ್ನು ಮಾಡೋದಕ್ಕಾಗಿ, ಇತರನ ಪ್ರೀತಿಸೋದಕ್ಕಾಗಿ ನಮ್ಮ ಸ್ವಾತಂತ್ರ್ಯವನ್ನ ಉಪಯೋಗಿಸ್ಕೋಬೇಕಾಗಿದೆ. ಏನಾದ್ರೂ ಕೆಲಸಗಳನ್ನ ಹೇಳುವಾಗ ನಿಮ್ಮ ಮನೆಗಳಲ್ಲಿ, ನಿಮ್ಮ ಕೆಲಸ ಸ್ಥಳದಲ್ಲಿ ಅಥವಾ ನಿಮ್ಮ ಸಭೆಯಲ್ಲಿ ಏನಾದ್ರೂ ಕೆಲಸವನ್ನು ಹೇಳುವಾಗ ನಿಮ್ಮ ಭಾವನೆ ಹೇಗಾಗಿರುತ್ತೆ? ಓ, ನಾನೇನು ಆಳ ಈ ಮನೆಗೆ, ನಾನೇನು ಈ ಸಭೆಗೆ ಆಳ, ನಾನೇನು ಈ ಸಂಸ್ಥೆಗೆ ಆಳ ಎಂಬತಕ್ಕಂಥ ಭಾವನೆ. ಆ ಭಾವನೆಯಿಂದ ನಾವು ಹೊರಬರಬೇಕಾಗಿದೆ. ಯಾಕಂತಂದ್ರೆ ದೇವ್ರು ನಮಗೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದ್ದು ಒಬ್ಬರಿಗೊಬ್ರು ಸೇವೆ ಮಾಡೋದಕ್ಕೋಸ್ಕರವಾಗಿ ದೇವರು ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಯೇಸು ಪ್ರಭು ಹೇಳ್ತಾರೆ, ನಾನು ಸೇವೆ ಮಾಡಿಸಿಕೊಳ್ಳಲು ಬರಲಿಲ್ಲ, ಸೇವೆಯನ್ನ ಮಾಡುವುದಕ್ಕೂ ಅನೇಕರನ್ನ ಬಿಡಿಸುವುದಕ್ಕೂ ಬಂದಿದ್ದೇನೆ ಎಂಬುದಾಗಿ ಯೇಸು ಪ್ರಭು ಹೇಳಿದ್ದಾರೆ ಪ್ರಿಯರೇ. ಅದರಿಂದ ಇವತ್ತು ಆತನ ಹಿಂಬಾಲಕರಾಗಿರ್ತಕ್ಕಂಥ ನಾನು ನೀವುಗಳು ಇನ್ನೊಬ್ಬರ ಸೇವೆ ಮಾಡೋದಕ್ಕಾಗಿ ನಮ್ಮ ಸ್ವಾತಂತ್ರ್ಯವನ್ನ ಉಪಯೋಗಿಸ್ಕೋಬೇಕು. ಆ ಮೂಲಕವಾಗಿ ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ನಾವು ದೇವರನ್ನ ಮಹಿಮೆ ಮಾಡಬೇಕಾಗಿದೆ. ಅದರಿಂದ ನಮ್ಮನ್ನ ಇವತ್ತು ಪರೀಕ್ಷೆ ಮಾಡಿಕೊಳ್ಳೋಣ. ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ನಾವು ಹೇಗೆ ಉಪಯೋಗಿಸ್ಕೊಳ್ತಾ ಇದ್ದೇವೆ? ಶರೀರಾಧೀನ ಸ್ವಭಾವಕ್ಕೆ ಅನುಗುಣವಾಗಿ ಉಪಯೋಗಿಸ್ಕೊಳ್ತಾ ಇದ್ದೇವೆ? ದೇವರು ನಮಗೆ ಕೊಟ್ಟಂತ ಸ್ವಾತಂತ್ರ್ಯನ ದೇವರನ್ನ ಮಹಿಮೆ ಮಾಡಲಿಕ್ಕೆ ನಾವು ಉಪಯೋಗಿಸ್ಕೊಳ್ತಾ ಇದ್ದೇವಾ ಎಂಬುದನ್ನು ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಂಡು ಏನ್ ಮಾಡೋಣ ಅಂತಂದ್ರೆ ಕರ್ತನ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನ ಸರಿಪಡಿಸಿಕೊಳ್ಳೋಣ. ಯಾಕಂದ್ರೆ ವಚನ 15 ಹೇಳುತ್ತೆ, ಆದರೆ ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡು ನುಂಗುವುದಾದರೆ ಒಬ್ಬರಿಂದೊಬ್ಬರು ನಾಶವಾದಿರಿ, ನೋಡಿಕೊಳ್ಳಿರಿ ಎಂಬುದಾಗಿ. ಅದರಿಂದ ಇವತ್ತು ದೇವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದ್ದು ಒಬ್ಬರ ಮೇಲೊಬ್ಬರು ಬಿದ್ದು ಕಚ್ಚಾಡಿ ಹರಿದಾಡಿ ಒಬ್ರಿಗೊಬ್ರು ಹಾನಿ ಮಾಡಿಕೊಳ್ಳಿಕ್ಕಲ್ಲ, ಬದಲಾಗಿ ಪ್ರೀತಿಸ್ಲಿಕ್ಕೆ, ಸೇವೆ ಮಾಡಲಿಕ್ಕೆ, ಒಳಗಾಗಲಿಕ್ಕೆ, ವಿಧೇಯರಾಗಲಿಕ್ಕೆ ದೇವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಪ್ರಿಯರೇ. ಅದರಿಂದ ಇವತ್ತು ಸ್ವಾತಂತ್ರ್ಯ ಇದೆ ಎಂಬುದಾಗಿ ನಾವು ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಏನ್ ಮಾಡೋದು ಬೇಡ ಅಂತಂದ್ರೆ ಶರೀರಾಧೀನ ಸ್ವಭಾವಕ್ಕೆ ಅನುಗುಣವಾಗಿ ಅದನ್ನು ಉಪಯೋಗಿಸದೆ ದೇವರಿಗೆ ಮಹಿಮೆ ಆಗೋ ರೀತಿಯಲ್ಲಿ ನಾವು ಉಪಯೋಗಿಸೋಣ. ಆ ಮೂಲಕವಾಗಿ ದೇವರ ನಾಮನ್ನ ಮಹಿಮೆ ಮಾಡೋಣ. ಹಾಗಾಗುವಂತೆ ಕರ್ತನ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ. ನೀವು ನಮಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯಕ್ಕಾಗಿ ಸ್ತೋತ್ರ. ಆ ಸ್ವಾತಂತ್ರ್ಯವನ್ನ ಸ್ವಾಮಿ ಅಪ್ಪ ನಿನಗೆ ಮಹಿಮೆ ತರುವ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಂತೆ, ನಿಮಗೆ ಮಹಿಮೆ ತರುವಂಥ ಕಾರ್ಯಗಳಿಗಾಗಿ ನೀವು ನಮಗೆ ಕೊಟ್ಟಂಥ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಳ್ಳುವಂತೆ ಕೃಪೆ ಮಾಡು. ನೀವು ನಮ್ಮನ್ನು ಸೈತಾನ್ನ ಬಂಧನಗಳಿಂದ, ಪಾಪಗಳಿಂದ ಬಿಡುಗಡೆ ಮಾಡಿ ನಮಗೆ ಸ್ವತಂತ್ರವನ್ನು ಅನುಗ್ರಹಿಸಿದ್ದೀರಿ. ನಿಮ್ಮನ್ನು ಮಹಿಮೆ ಮಾಡೋದಕ್ಕೂ, ನಿಮ್ಮ ಸೇವೆ ಮಾಡುವುದಕ್ಕೂ, ಇತರನ ಪ್ರೀತಿಸೋದಕ್ಕೂ ಕರ್ತನೇ ಅಪ್ಪ ನಮಗೆ ಸ್ವತಂತ್ರ ಕೊಟ್ಟಿದ್ದೀರಿ. ಅದರಿಂದ ನೀವು ಯಾವ ಉದ್ದೇಶಕ್ಕಾಗಿ ನಮಗೆ ಸ್ವತಂತ್ರ ನೀಡಿದ್ದೀರೋ ಆ ಉದ್ದೇಶನ ಮಾಡಲಿಕ್ಕೆ ನಮ್ಮ ಸ್ವಾತಂತ್ರ್ಯ ಉಪಯೋಗಿಸ್ಕೊಳ್ಳೋಕ್ಕೆ ಕೃಪೆ ಮಾಡು. ಈ ಸಂದೇಶ ಆಲಿಸಿರುವಂಥ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಇವರೆಲ್ಲರನ್ನ ನಿನ್ನ ಬೆಳಕಿನಲ್ಲಿ, ನಿನ್ನ ವಾಕ್ಯದ ಬೆಳಕಿನಲ್ಲಿ ನಡೆಸು.
ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥನೆ ಪರಲೋಕ ತಂದೆಯೇ, ಆಮೆನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ಸೇವೆಗೆ ಬೆಂಬಲಿಸಬೇಕಾಗಿ ವಿನಂತಿಸ್ಕೊಳ್ತೇನೆ.